ಅಲ್ಲ ಈಗ ನೋಡಿ ಒಂದು ನಾನು ಹೇಳ್ತೀನಿ, ಇದು ಬಿಜೆಪಿಯ ಸಂಪ್ರದಾಯ. ನಾನು ರಾಜ್ಯದ ಜನತೆಗೆ ಅವ್ರ ಮುಖವಾಡನ ಬಯಲು ಮಾಡಬೇಕಾಗಿತ್ತು, ಚಪ್ಲಿ ತೋರಿಸ್ತಾರೆ. ಎಸ್ ಕರೆಕ್ಟ್. ಒಬ್ಬ OBC ಹುಡುಗನಿಗೆ ಚಪ್ಲಿ ತೋರಿಸ್ತಾರೆ. ಒಬ್ಬ ಅಹಿಂದ, ಬಿಜೆಪಿ ಅವರು ಅಹಿಂದನ ಯಾವತ್ ಗೌರವಿಸಿದ್ದಾರೆ? ಅಹಿಂದ ಹುಡುಗನ್ನ ಕಾಲಿಡಬೇಡ ಅಂತಾರೆ, ಅಹಿಂದ ಹುಡುಗನ್ಗೆ ಚಪ್ಲಿ ತೋರಿಸ್ತಾರೆ. ನನಗಲ್ಲ ಗುರು, ನೀವು ತೋರಿಸಿದ್ದು ಅಹಿಂದಾಗೆ. ನೀವು ಪರ್ಕೆ ತೋರಿಸಿದ್ ನನಗಲ್ಲ, ಅಹಿಂದ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ನಮ್ ತಾಕತ್ತೇನು ಅಂತ ತೋರಿಸ್ತೀವಿ, ಸಮರ್ಥನ್ ಗೆಲ್ಲಿಸ್ತೀವಿ. ಯಾರು ಆ ಕ್ಯಾಂಡಿಡೇಟ್ ಗೊತ್ತಿರ್ಬೇಕು. ಒಬ್ಬ ಅಹಿಂದ ಹುಡುಗನ್ಗೆ ಯಾರ್ಯಾರೋ ಬಾಯಿಗೆ ಬಂದಿದ್ದು ಮಾತಾಡ್ತಾ ಇದ್ರೆ, ಆ ಕ್ಯಾಂಡಿಡೇಟ್ಗೆ ಮೆಚುರಿಟಿ ಇದ್ರೆ, ನಾನು ಹೇಳೋದು ಇಂಥದನ್ನೆಲ್ಲ ತಡಿಬೇಕು. ಅದು ಬಿಟ್ಟು ಬಂದ್ಬಿಡು ನೋಡೋಣ, ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳ್ ಸಾಹೇಬ್ರೆ, ಹೈಡ್ರಾಮಾ ಅವಶ್ಯಕತೆ ಅಂತ ತಾವು ಕೇಳ್ತಾ ಇದ್ದೀರಿ. ಸರ್, ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಒಬ್ಬ ಕಾರ್ಯಕರ್ತ. ನಾವು ರಾಷ್ಟ್ರೀಯ ಪಕ್ಷವನ್ನು ನಾವು ಮಾತೃ ಸಮಾನ ಪೂಜೆ ಮಾಡೋ ಅಂಥವ್ರು, ಗೌರವ ಕೊಡೋ ಅಂಥವ್ರು. ಅವರು ಒಬ್ಬ ಶಾಸಕ ಆಗಿರ್ಬೋದು, ಆದರೆ ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಪಕ್ಷದ ಒಬ್ಬ ಕಾರ್ಯಕರ್ತನನ್ನು ಅವನೇನಾದರೂ ತಪ್ಪು ಮಾಡ್ದ ಅಂದರೆ ಅವನ ಬಗ್ಗೆ ದೂಷಿಸ್ಲಿ. ಅದು ಬಿಟ್ಟು ಇಡೀ ಪಕ್ಷಕ್ಕೇ ಮಾತನಾಡ್ತಾರೆ ಅಂದರೆ ಅದನ್ನು ಕೇಳಿಕೊಂಡು ಸುಮ್ಮನಿರೋ ಅಂಥದ್ದು BJP ಕಾರ್ಯಕರ್ತರದಲ್ಲ. ಇದು ಅಹಿಂದಕ್ಕೆ ಅವಮಾನ ಮಾಡಿದ್ದಾರೆ, ಚಪ್ಪಲಿ ತೋರಿಸಿ ನಾ ಅಹಿಂದ ಹುಡುಗ, ಅಹಿಂದಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡ್ರಿ ಸರ್, ಅವರು ಅಹಿಂದ ಅಂತಲೂ ಹೇಳ್ಕೋಬೋದು, ಇನ್ನೊಂದು ಹೇಳ್ಕೋಬೋದು, ಮತ್ತೊಂದು ಹೇಳ್ಕೋಬೋದು. ಸರ್, ಅವರು ಮಾಡಿರ್ತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರಿಗೆ ಅಪಮಾನ ಮಾಡಿದ್ದಾರೆ. ನಾವೇನು ಹೇಳ್ತೀವಿ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತೇಳಿ. ಅಂಥ ಪಕ್ಷಕ್ಕೆ ಅವ್ರು ಯಾವಾಗ ಅಪಮಾನ ಮಾಡಿದ್ದಾರೆ, ಕಾರ್ಯಕರ್ತರು ನೊಂದು ಅವರು ಏನು ಮಾಡಲಿಕ್ಕೂ ಏಸ್ದೇ ಇರೋಂಥ ಪರಿಸ್ಥಿತಿಲಿ ಇದ್ದಾಗ ಅವರನ್ನು ಹತೋಟಿಗೆ ತಂದುಕೊಂಡು ಈ ರೀತಿ ವರ್ತನೆ ಮಾಡಬೇಡ್ರಿ ಅಂಥೇಳಿ ನಾವು ಹೇಳಿರ್ತಕ್ಕಂಥದ್ದು. ಅವರು ಚಪ್ಪಲಿ ತೂರಿರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದವರ ಸಂಸ್ಕೃತಿ ಅಲ್ಲ. ಅದು ಯಾರೋ ಅವ್ರ ಕಡೆಯವರೋ ಯಾರೋ ತೂರ್ಕೊಂಡು ಅವರ ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಮಾಡಿರ್ಬೋದು ವಿನಃ ನಮ್ಮವರು ಮಾತ್ರ ಮಹಿಳೆಯರು ಅವರಿಗೆ ಪರಕೆ ಸೇವೆಯನ್ನು ಮಾಡಿದ್ರು. ಅವರಿಗೆ ಪರಕೆ ಸೇವೆಯನ್ನು ಮಾಡಿದ್ರು. ಪ್ರದೀಪ್ ಈಶ್ವರ್ಗೆ ಬಳೆ ತೊಡಿಸಿದ್ರು. ಅವರ ಏನೋ ಬಾಯಿ ಬಿಟ್ಟರೆ ಸಾಕು, ಅವರು ಏನು ಮಾತುಗಳು ಕರ್ನಾಟಕದ ಜನತೆ ನೋಡ್ತಾ ಇದೆ, ಆ ಬಾಯನ್ನು ತೊಳ್ಕೊಂಡು ಬರಲಿ ಅಂತೇಳಿ ಆ ಸ್ಯಾನಿಟೈಸರ್ನ ಅವ್ರಿಗೆ ಗಿಫ್ಟಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಾಯಂದರು ಇವತ್ತು ಮಾಡಿದ್ರು. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.